ರಾಜ್ಯದ ನಿವಾಸಿಗಳಿಂದ ಮತ ಪಡೆಯೋ ನಂಬಿಕೆ ಇಲ್ಲದೆ ಬಿಜೆಪಿ ಅಸ್ಸಾಂ ಚುನಾವಣೆಗೆ ಹೊರಗಡೆಯಿಂದ ಜನರನ್ನ ಕರೆತಂದಿದೆ ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಆರೋಪ ಮಾಡಿದ್ದಾರೆ. ಉತ್ತರ 24 ಪರಗಣ ಜಿಲ್ಲೆಯ ಟೆಂಟುಲಿಯಾದಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಈ ಮಾತನ್ನ ಆಡಿದ್ದಾರೆ. ಹಾಗೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಅಡಿ ದೇಶದ ಯಾವುದೇ ಸಂಸ್ಥೆ ತಟಸ್ಥವಾಗಿ ಉಳಿದಿಲ್ಲ, ಕೇಸರಿ ಪಕ್ಷ ಎಲ್ಲವನ್ನೂ ಖರೀದಿ ಮಾಡಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಸ್ಸಾಂ ಚುನಾವಣೆಗೆ ಉತ್ತರ ಪ್ರದೇಶದಿಂದ 50,000 ಜನರನ್ನ ಕರೆತಂದಿದ್ರು ಅನ್ನೋ ಗಂಭೀರ ಆರೋಪ ಮಾಡಿದ ಮಮತಾ, ಹಾವನ್ನಾದ್ರೂ ನಂಬಬಹುದು, ಆದರೆ ಬಿಜೆಪಿ ಮಾತ್ರ ನಂಬಬೇಡಿ ಅಂತ ಜನರ ಮುಂದೆ ಹೇಳಿದ್ದಾರೆ. 126 ಸದಸ್ಯ ಬಲದ ಅಸ್ಸಾಂ ವಿಧಾನಸಭೆಗೆ ಗುರುವಾರ ಒಂದೇ ಹಂತದಲ್ಲಿ ಎಲೆಕ್ಷನ್ ಆಯಿತು. ಪಶ್ಚಿಮ ಬಂಗಾಳದಲ್ಲಿ 2 ಹಂತದ ವಿಧಾನಸಭಾ ಚುನಾವಣೆಗೂ ಮುಂಚೆ ಟಿಎಂಸಿ ಹಾಗೆ ಬಿಜೆಪಿ ನಡುವೆ ತೀವ್ರ ವಾಕ್ಸಮರ ಮುಂದುವರೆದಿದೆ. ಪಶ್ಚಿಮ ಬಂಗಾಳದಲ್ಲೂ ಹೊರಗಿನವರನ್ನ ಕರೆತರೋ ತಂತ್ರವನ್ನ ಬಿಜೆಪಿ ಮಾಡ್ತಾ ಇದೆ. ಇದಕ್ಕಾಗಿ ಅನೇಕ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಗ್ತಾ ಇದೆ ಅಂತ ಹೇಳಿದರು. ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದ ಕೆಲವೇ ದಿನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸ್ ಹಾಗೆ ಆಡಳಿತಾಧಿಕಾರಿಗಳನ್ನ ಚುನಾವಣಾ ಆಯೋಗ ವರ್ಗಾವಣೆ ಮಾಡಿದೆ. ಜನರು ಹಣ ಮತ್ತು ಡ್ರಗ್ಸ್ ತರ್ತಾ ಇದ್ದಾರೆ, ಆದರೆ ನಮ್ಮ ಕಾರ್ಯಕರ್ತರು ಅದನ್ನು ಹೋರಾಡಿ ಗೆಲ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ವೇಳೆ 90 ಲಕ್ಷ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ. ಪತ್ರಿಕೆಯೊಂದರ ವರದಿ ಪ್ರಕಾರ ಡಿಲೀಟ್ ಆದ 90 ಲಕ್ಷ ಹೆಸರಲ್ಲಿ 60 ಲಕ್ಷ ಹಿಂದೂಗಳು, 30 ಲಕ್ಷ ಮುಸ್ಲಿಮರಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಅಸ್ಸಾಂನಲ್ಲಿ ಎನ್ಆರ್ಸಿ ಕಸರತ್ತಿನಲ್ಲಿ ಪಟ್ಟಿಯಿಂದ ಹೊರಗುಳಿದ 19 ಲಕ್ಷ ಹೆಸರಲ್ಲಿ 13 ಲಕ್ಷ ಹಿಂದೂಗಳು, 6 ಲಕ್ಷ ಮುಸ್ಲಿಮರ ಹೆಸರನ್ನ ತೆಗೆದುಹಾಕಲಾಗಿದೆ. ಬಿಜೆಪಿಯನ್ನ ಎಂದಿಗೂ ನಂಬಬಾರದು ಅಂತ ಹೇಳಿದ್ದಾರೆ. ರಾಜ್ಯದ ಎಲ್ಲ 294 ಸ್ಥಾನಗಳಲ್ಲಿ ನನ್ನನ್ನೇ ಅಭ್ಯರ್ಥಿಯನ್ನಾಗಿ ಪರಿಗಣಿಸುವಂತೆ ಮತದಾರರಲ್ಲಿ ಮನವಿ ಮಾಡಿಕೊಂಡ್ರು. ನಿಮಗೆ ತೃಣಮೂಲ ಸರ್ಕಾರ ಬೇಕಾದ್ರೆ ಎಲ್ಲಾ ಸ್ಥಾನಗಳಲ್ಲಿ ನಾನೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದೀನಿ ಅಂತಾನು ಹೇಳ್ತಾ ಮತಯಾಚನೆ ಮಾಡಿದ್ದಾರೆ. সোনার বাংলা গড়বে, আমরা নাকি বাংলাকে ধ্বংস করে দিয়েছি? বলুন তো সাধারণ মানুষ, বাংলায় আপনারা সুখে শান্তিতে আছেন কি নেই? এত বড় রাজ্যে একটা দুটো ঘটনা যদি ঘটে থাকে আমরা সঙ্গে সঙ্গে অ্যাকশন নিই, কিন্তু আপনি বাংলার বদনাম করে বেড়াচ্ছেন কেন? বাংলাকে অসম্মান করেছেন কেন? বাংলায় মেয়েদের ভোট কেটেছেন কেন? তার কারণ জানেই না যে একটা মহিলা বিয়ে করলে সে তার টাইটেল চেঞ্জ করে, অনেক সময় দুটো টাইটেল রাখে, অনেক সময় সে হাজব্যান্ডের টাইটেল নেয়। সে যখন বিয়ে করে শ্বশুরবাড়ি যায় তার ঠিকানাটা চেঞ্জ হয়ে যায়, নামের বানান ভুল, এটা আপনারা করেছেন এআই দিয়ে। ধরুন আমার নাম মমতা বাংলায়, আমি ইংরেজিতে এমএ লিখতে পারি, এমও লিখতে পারি। এর জন্য এটা কোনো ডিসক্রিপেন্সি নয়, এটা হচ্ছে বিজেপির মিসক্রিপেন্সি। এটা মাথায় রাখবেন মানুষের ভোট কাটার জন্য। ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.